ಸರಿ, ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆ ನಿಮ್ಮ ಸಬ್ಜೆಕ್ಟ್ ಅಲ್ಲ, ಆದರೂ ಏನು ಹೇಳ್ತೀರಾ ಸರ್? ಕರ್ನಾಟಕ ನವೆಂಬರ್ ಕ್ರಾಂತಿ ವಿಚಾರ ಕೊಡ್ತಾರೆ. ನನಗೆ ಕ್ರಾಂತಿ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ರಾಜಕಾರಣದಲ್ಲಿ ಒಂದು ಅಗ್ರಿಮೆಂಟ್ ಅಂತ ಇದ್ರೆ ಅದು ಜೆಂಟಲ್ಮೆನ್ಲಿ ಇರಬೇಕಾಗ್ತದೆ. ಇವತ್ತು ಅವರ ಮಧ್ಯೆ ಏನಾದರೂ 2.5 ವರ್ಷ ಮಾತುಕತೆ ಅವರ ಮಧ್ಯೆ ನಡೆದಿದ್ರೆ ಜೆಂಟಲ್ಮ್ಯಾನ್ಲಿ ಒಬ್ರು ರಾಜೀನಾಮೆ ಮಾಡಬೇಕು, ಇನ್ನೊಬ್ರು ಅದಕ್ಕೆ ಬರಬೇಕು. ನಾವು ಇವತ್ತು ಗ್ರಾಮ ಪಂಚಾಯತಿಗಳು, ತಾಲೂಕ್ ಪಂಚಾಯತಿಗಳು ಇವೆಲ್ಲ ಮಾಡ್ತೀವಿ, ಸರ್ವೇ ಸಾಮಾನ್ಯ. ಅವ್ರ ಟರ್ಮ್ ಆಗ್ತಾನೆ, ಅದನ್ನೇನು ನಾವೇನು ಘೋಷಣೆ ಮಾಡಲ್ಲ, ಪೇಪರಲ್ಲಿ ಅಗ್ರಿಮೆಂಟ್ ಮಾಡ್ಕೊಳಕ್ಕಾಗಲ್ಲ. ಆದರೆ ಒಂದು ರೂಮಲ್ಲಿ ಕೂತ್ಕೊಂಡು ಲೀಡರ್ಸ್ ಕೂತ್ಕೊಂಡು ನಾವು ಒಂದು ಮಾತುಕತೆ ಮಾಡ್ತೀವಿ. ಅವರು ಅವಧಿ ಆದ ಕೂಡಲೇ ಬಂದು ರಾಜೀನಾಮೆಯನ್ನು ಕೊಟ್ಟು ಇನ್ನೊಬ್ಬರಿಗೆ ಅವಕಾಶವನ್ನು ಮಾಡ್ತೀವಿ. ಅದು ಎಲ್ಲ ಹಂತಗಳಲ್ಲೂ ಇರಬೇಕು ಅಂತ ನನ್ನ ಅಪೇಕ್ಷೆ. ನಾನೇನು ಯಾರಾಗಬೇಕು, ಯಾರು ಇಳಿಬೇಕು ಅಂತ ಹೇಳ್ತಾ ಇಲ್ಲ. ಬಟ್ ಇಫ್ ದೇರ್ ಈಸ್ ಎನ್ ಅಗ್ರಿಮೆಂಟ್ ಇಟ್ ಹ್ಯಾಸ್ ಟು ಬಿ ಆನರ್ಡ್. ಬಿಜೆಪಿ ಹೆಚ್ಚು ಎಂಪಿ ಎಲ್ರಿಗೂ ಆಗ್ಬೇಕ್ರಿ. ಒಂದ್ಸಲಿ ಮಾತುಕತೆ ಅಂದಮೇಲೆ ಇನ್ನೇನು. ನಮಗೆ ರಾಜಕಾರಣದಲ್ಲಾಗ್ಲಿ ಜೀವನದಲ್ಲಾಗ್ಲಿ ಮಾತಿಗೆ ಗೌರವ, ಮಾತಿಗೆ ನಡ್ಕಣವನೇ ನಾಯಕ ಅಲ್ವಾ? ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವರು 50ನೇ ವರ್ಷದ ಹುಟ್ಟುಹಬ್ಬ, 50 ವರ್ಷ ಆಗಿದೆ ಅಂತ ಅವರು ಅವಾಗ ಬೆಳಗಾಂನಲ್ಲಿ ಇದ್ರು, ನಾನು ಕೂಡ ಇರಲಿಲ್ಲ. ಅವರು ಬೆಂಗಳೂರಿಗೆ ಬಂದ ಮೇಲೆ ನಾನು ಭೇಟಿ ಮಾಡಿ ಅವರ ಹುಟ್ಟುಹಬ್ಬಕ್ಕೆ ಅವರಿಗೆ ಶುಭಾಶಯಗಳನ್ನು ಕೋರಿದ್ದೇನೆ. ಕೆಲವು ರಾಜಕಾರಣದ ವಿಷಯಗಳನ್ನು ಕೂಡ ಚರ್ಚೆ ಮಾಡಿದ್ದೀವಿ. ರಾಜ್ಯದಲ್ಲಿ ನಾವೆಲ್ಲ ಕೂಡ ಪೂರಕವಾದಂಥ ವಾತಾವರಣ ಇದೆ. ಈ ವಯಸ್ಸಿನಲ್ಲಿ ನಿಮಗೆ ಅಧ್ಯಕ್ಷರ ಸ್ಥಾನ ಸಿಕ್ಕಿರೋದು ನಿಮ್ಮ ಅದೃಷ್ಟ. ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗಿ ಈ ಕಾಂಗ್ರೆಸ್ಸನ್ನು ಕಿತ್ತೊಗೆಯುವಂಥ ಕೆಲಸ ನಾವು ಮಾಡಬೇಕು, ನಾವೆಲ್ಲ ಒಟ್ಟಾಗಿ ಮಾಡಬೇಕು ಅಂತ ನಾನು ಕೆಲವು ಸಲಹೆಗಳನ್ನು ಅವರಿಗೆ ಕೊಟ್ಟಿದ್ದೀನಿ. ಅವರು ಕೂಡ ಪೂರಕವಾಗಿ ಸ್ಪಂದಿಸಿದ್ದಾರೆ. ನೋಡೋಣ ಮುಂದೆ ಯಾವ ರೀತಿಯಲ್ಲಿ ನಾವು. ನಾನೇನು ಬದಲಾವಣೆ ಅಂತಲ್ಲ ರೀ, ಸೌಜನ್ಯದ ಭೇಟಿ ಅಲ್ವಾ. ನಮ್ಮ ರಾಜ್ಯಾಧ್ಯಕ್ಷರದ್ದು ಹುಟ್ಟುಹಬ್ಬ, ಅದು 50 ವರ್ಷಗಳಂದ್ರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಅದು ಅಲ್ವಾ. ಅದನ್ನು ಹೋಗಿ ಸೌಜನ್ಯವಾಗಿ ನಾವು ವಿಶ್ ಮಾಡುವಂಥದ್ದು ಮಾನವೀಯತೆ. ಮತ್ತು ಒಬ್ಬ ಸಂಸತ್ ಸದಸ್ಯನಾಗಿ ಈ ಪಕ್ಷಕ್ಕೆ ಬರಬೇಕು ಅಂತಂದ್ರೆ ಅವರು ಮತ್ತು ಮಾನ್ಯ ಯಡಿಯೂರಪ್ಪನವರು ಅನೇಕ ಬಾರಿ ನನ್ನ ಜೊತೆ ಚರ್ಚೆ ಮಾಡಿದ ಮೇಲೆ ಅವ್ರನ್ನ ನಂಬಿತಾನೆ ನಾನು ಬಂದಿರೋದು. ಹಾಗಾಗಿ ನಮಗೇನು ವಿಶ್ವಾಸದ ಕೊರತೆ ಏನಿಲ್ಲ. ಆಯಾ ಸಂದರ್ಭಗಳಲ್ಲಿ ಮನುಷ್ಯನ ಸ್ವಭಾವ ಅಲ್ವಾ, ನಮಗೇನನ್ಸುತ್ತೆ ಅದನ್ನು ಕೆಲವು ಸಲ ನಾನು ನೇರವಾಗಿ ಹೇಳೋಂಥದ್ದು ಅಭ್ಯಾಸ. ಅದು ಸರಿನೋ ತಪ್ಪೋ ಗೊತ್ತಿಲ್ಲ, ಆದಷ್ಟು ಕಂಟ್ರೋಲ್ ಮಾಡ್ಕೊಂತೀನಿ, ಒಂದೊಂದ್ಸಲಿ ಬಂದ್ಬಿಡ್ತದೆ. ನೋಡ್ರಿ, ನಮ್ಮ ಭಾರತೀಯ ಜನತಾ ಪಕ್ಷ ಅತಿ ಶಿಸ್ತಿನ ಪಕ್ಷ. ಹೈಕಮಾಂಡ್ ಇವತ್ತು ವಿಜೇಂದ್ರ ಅವರು ಸಾರಥ್ಯದಲ್ಲಿ ಹೋಗ್ಬೇಕು ಅಂದ್ರೆ ನಾವೆಲ್ಲ ಕೂಡ ಹೋಗ್ಬೇಕು. ನಾನ್ಯಾರು ಅದನ್ನ ಪ್ರಶ್ನೆ ಮಾಡಕ್ಕೆ? ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಭಾರತೀಯ ಜನತಾ ಪಕ್ಷದ ಪಾರ್ಟಿ. ಇಟ್ ಈಸ್ ಅವರ್ ಡ್ಯೂಟಿ. ನನಗೆ ಯಾವ ಅಸಮಾಧಾನನೂ ಇಲ್ಲ. ಇರೋದನ್ನ ಅವ್ರಿಗೆ ನೇರವಾಗಿ ಹೇಳ್ತೀನಿ, ಇದ್ರೆ ಹೇಳ್ತೀನಿ, ಸಲಹೆ ಇದ್ರೆ ಕೊಡ್ತೀನಿ. ಇನ್ನೂ ಅವ್ರು ಹೆಚ್ಚಿನ ವಿಶ್ವಾಸ ತಗೊಂಡು ಪಕ್ಷ ಕಟ್ಟಬೇಕು, ಇಂಥ ಕಡೆ ಜವಾಬ್ದಾರಿ ಕೊಟ್ಟರೆ ಆ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿ ಅದಕ್ಕೆ ನ್ಯಾಯ ಕೊಡುವಂತ ಕೆಲಸ ಕೂಡ ಪ್ರಾಮಾಣಿಕವಾಗಿ ಮಾಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.